ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಹೊಸ ದೇವಸ್ಥಾನಗಳ ನಿರ್ಮಾಣ ಕಾರ್ಯ ಹೆಚ್ಚಾಗುತ್ತಿದ್ದು, ನಾವು ಹೊಸ ದೇವಸ್ಥಾನಗಳ ನಿರ್ಮಾಣ ಮಾಡುವುದಕ್ಕಿಂತ ಹಳೆ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯ ಮಾಡಿ ಪುರಾತನ ದೇವಾಲಯಗಳನ್ನು ರಕ್ಷಿಸುವ ಕಾರ್ಯಕ್ಕೆ ಮುಂದಾಗಬೇಕಿದೆ ಎಂದು ಬಿಜೆಪಿ ಮುಖಂಡ ಹಾಗೂ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕ ಸ್ಕೂಲ್ ದೇವರಾಜ್ ಅವರು ತಿಳಿಸಿದರು. ನನ್ನ ಅನಿಸಿಕೆ ಏನಂದರೆ, ಹೊಸ ದೇವಸ್ಥಾನಗಳು ಕಟ್ಟೋದಕ್ಕಿಂತ ಹಳೆ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಬೇಕಂದ್ರೆ ನನ್ನ ಬಯಕೆ. ನಾಡಪ್ಪ ಮುನರಾಜವ್ರು ಬಂದಾಗ ಹೇಳಿದೆ, ಮುನರಾಜವ್ರ ದೇವಸ್ಥಾನ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಜೀರ್ಣೋದ್ಧಾರ ಮಾಡ್ಕೊಂಡು ನಡ್ಸ್ಕೊಂಡು ಹೋಗೋದು ವೆರಿ ಇಂಪಾರ್ಟೆಂಟು ಅಂತ. ದೇವ್ರು ಏನಂದರೆ ಇವರಿಗೆ 100 ವರ್ಷ ದೇವ್ರನ್ನ ಜೀರ್ಣೋದ್ಧಾರ ಮಾಡ್ಕೊಂಡು ಪೂಜೆ ಡೈಲಿ ನಿತ್ಯ ಪೂಜೆ ಪುರಸ್ಕಾರಗಳು ನಡೆಸ್ಕೊಂಡು ಹೋಗೋ ಶಕ್ತಿ ಕೊಡಲಿ ನಾಡಪ್ಪನ ಸಂಸಾರ ಫ್ಯಾಮಿಲಿಗೆ ಅಂತೇಳಿ ನಾನು ಅವ್ರ ಮುಖ ದೇವರಲ್ಲಿ ಕೇಳ್ಕೊತೀನಿ. ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಗಂಗಮ್ಮ ದೇವಿ ಹಾಗೂ ನಾಗಾಲ ಮುನೀಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ದಂಪತಿ ಸಮೇತ ಭಾಗಿಯಾದ ಬಿಜೆಪಿ ಮುಖಂಡ ಹಾಗೂ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕ ಸ್ಕೂಲ್ ದೇವರಾಜ್ ರವರು ಮೊದಲಿಗೆ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ನಂತರ ಅವರು ಮಾತನಾಡಿದರು. ಹೊಸಳ್ಳಿಯಲ್ಲಿ ನಮ್ಮ ಫ್ಯಾಮಿಲಿಯೊಬ್ಬರು ಬಂದು ನಮ್ಮ ನಾಡಪ್ಪನವರು, ನಾವು ಯಾಕಂದ್ರೆ ಅವ್ರು ನಮ್ಮ ತಂದೆ ತಾಯಿ ಇಲ್ಲ, ಆದರೂ ನಾವು ತಂದೆ ತಾಯಿ ಥರ ಅವ್ರನ್ನ ತಂದೆ ಥರ ನೋಡ್ಕೊಂಡು ಬಂದಿದ್ವಿ. ನಮ್ಮ 15 ವರ್ಷದಿಂದ ಈ ನಮ್ಮ ಸಂಸ್ಥೆನ ಅವ್ರು ನಮಗಿಂತ ಜಾಸ್ತಿ ಅವರೇ ಜವಾಬ್ದಾರಿ ನಡೆಸ್ಕೊಂಡು ಇದ್ದಾರೆ. ಜೊತೆಯಲ್ಲಿ ಇವತ್ತು ಅವರು ಅದೇ ನಾಡಪ್ಪನವರು ಅವ್ರ ಮಕ್ಕಳು ಆನಂದ್ ಮುನರಾಜವರೆಲ್ಲ ಸೇರಿ ಏನೋ ಅವ್ರಿಗೊಂದು ದೈವ ನಂಬಿಕೆ ಮನಸ್ಸಲ್ಲಿ ಬಂದು ನಾವು ಒಂದು ದೇವಸ್ಥಾನ ಕಟ್ಟಬೇಕು ಅಂತೇಳಿ ಭಾಳ ಭಕ್ತಿಯಿಂದ ತುಂಬ ದಿವಸದಿಂದ ಕಟ್ಟಿದ್ದಾರೆ. ಜೊತೆಯಲ್ಲಿ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಅವರಿಗೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಜೊತೆಯಲ್ಲಿ ನಾನೇನು ಹೇಳೋದಾದರೆ, ಎಲ್ಲರಿಗೂ ನಾನು ಹೇಳ್ಬಾರ್ದು ಮಾತು, ಆದರೂ ಹೇಳ್ತೀನಿ ಕೆಲವರಿಗೆಲ್ಲ. ನನ್ನ ಅನಿಸಿಕೆ ಏನಂದರೆ, ಹೊಸ ದೇವಸ್ಥಾನಗಳು ಕಟ್ಟೋದಕ್ಕಿಂತ ಹಳೆ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಬೇಕನ್ನೋದು ನನ್ನ ಬಯಕೆ. ನಾಡಪ್ಪ ಮುನರಾಜವ್ರು ಬಂದಾಗ ಹೇಳಿದೆ, ಮುನರಾಜವ್ರ ದೇವಸ್ಥಾನ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಜೀರ್ಣೋದ್ಧಾರ ಮಾಡ್ಕೊಂಡು ನಡ್ಸ್ಕೊಂಡು ಹೋಗೋದು ವೆರಿ ಇಂಪಾರ್ಟೆಂಟು ಅಂತ. ದೇವ್ರು ಏನಂದರೆ ಇವರಿಗೆ 100 ವರ್ಷ ದೇವ್ರನ್ನ ಜೀರ್ಣೋದ್ಧಾರ ಮಾಡ್ಕೊಂಡು ಪೂಜೆ ಡೈಲಿ ನಿತ್ಯ ಪೂಜೆ ಪುರಸ್ಕಾರಗಳು ನಡೆಸ್ಕೊಂಡು ಹೋಗೋ ಶಕ್ತಿ ಕೊಡಲಿ ನಾಡಪ್ಪನ ಸಂಸಾರ ಫ್ಯಾಮಿಲಿಗೆ ಅಂತೇಳಿ ನಾನು ದೇವರಲ್ಲಿ ಅವ್ರ ಮುಖ ದೇವರಲ್ಲಿ ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ಜಪ್ತಿ ಹೊಸಹಳ್ಳಿ ನಾರಾಯಣಪ್ಪ, ಆನಂದ್, ಮುನಿರಾಜ್, ಪ್ರಕಾಶ್ ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.